देवताभ्यो नमः ध्यायामि ध्यानं समर्पयामि आवाहयामि रक्तसिंह ನಮ್ಮ ಮಾಜಿ ಕೇಂದ್ರ ಸಚಿವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮುಳಬಾಗಿಲು ನಗರಸಭೆಯ ನಮ್ಮ ನೂತನ ಕಟ್ಟಡವನ್ನು ಒಟ್ಟು 3.50 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 2008, 9, 9, 10, 11, 12 ಹಾಗೂ 12, 13ರ SFC ಅನುದಾನದಲ್ಲಿ 1,30,30,00,000 ಮತ್ತು ನಗರೋತ್ಥಾನ 3ನೇ ಹಂತದ ನಗರೋತ್ಥಾನ ಯೋಜನೆಯಡಿ 2,20,00,000 ಒಟ್ಟು 3.5 ಕೋಟಿ ವೆಚ್ಚದಲ್ಲಿ ನಗರಸಭೆ ಕಟ್ಟಡನ ನಿರ್ಮಾಣ ಮಾಡ್ತಾ ಇದ್ದೀವಿ. ಅಂತಿಮ ಹಂತದ ಒಳಾಂಗಣ ಕಾರ್ಯಗಳು ಅಷ್ಟೇ ಬಾಕಿ ಇದೆ. ಅತಿ ಶೀಘ್ರದಲ್ಲಿ ಕಟ್ಟಡದ ಸಂಪೂರ್ಣ ಒಳಾಂಗಣ ಕಾರ್ಯಗಳು ಮುಗಿದು ಕಚೇರಿ ಕಟ್ಟಡ ಕಾರ್ಯ ಚಟುವಟಿಕೆ ಪ್ರಾರಂಭಿಸ್ತಾ ಇದ್ದೀವಿ. ಅಂತಿಮ ಹಂತಕ್ಕೆ ಹಣ ಇದೆ. ಅಂತಿಮ ಹಂತದ ಸ್ವಲ್ಪ ಮುಕ್ತಾಯ ಹಂತದ ಕಾಮಗಾರಿಗಳು ಬಾಕಿ ಇದೆ. ಅದು ಮುಗಿದ ನಂತರ ಕಟ್ಟಡ ಕಚೇರಿ ಇಲ್ಲಿಗೆ ಶಿಫ್ಟ್ ಆಗ್ತದೆ. ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಎಚ್ ನಾಗೇಶ್ ಸಾಹೇಬ್ರೆ, ಜಿಲ್ಲಾ ಪರಿಷತ್ತು ಅಧ್ಯಕ್ಷರು ಆದಂಥ ಅಧ್ಯಕ್ಷಣೀಯಾದಂಥ ಗೀತಮ್ಮ ಆನಂದ್ ರೆಡ್ಡಿ ಅವರೇ, ನಮ್ಮ ತಾಲೂಕಿನ ದಕ್ಷ ಆಡಳಿತಗಾರರು, ನಮ್ಮ ಕೋಲಾರ ಜಿಲ್ಲಾ DC ಸಾಹೇಬರಾದಂಥ ಜೆ ಮಂಜುನಾಥ್ ಸಾಹೇಬ್ರೆ, ನಮ್ಮ ಸಮಿತಿ ಅಧ್ಯಕ್ಷರು ಆದಂಥ ಶ್ರೀನಿವಾಸ್ ಅವರೇ, USP ಸಾಹೇಬ್ರಂತ ಉಮೇಶ್ ಸಾಹೇಬ್ರೆ, ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ವರ್ಗದವರೇ, ನನ್ನ ನಗರಸಭಾ ಸದಸ್ಯರುಗಳೇ, ಸದಸ್ಯನಿಯರೇ, ಮುಚ್ಚಿಮೂಲ ನಿರ್ದೇಶಕರು ಆದಂಥ ರಾಜೇಂದ್ರ ಗೌಡ್ರೆ, PD ಸಾಹೇಬ್ರೆ, ಎಲ್ಲ ಅಧಿಕಾರಿ ಬೃಂದದವರೇ, ಡೈನಮಿಕ್ ಅಂತ ಏನು ಹೇಳಿದ್ರು ಸ್ಪಂದಿಸ್ತಾರೆ, ಲಾಲಿಸ್ತಾರೆ. ಏನಾದ್ರು ಫೋನ್ ಮಾಡಿದಾಗ ಎಲ್ಲ ಕೇಳ್ತಾರೆ. ನಾವು ಅರ್ಜೆಂಟಾಗಿದ್ದರೂ ಅವರು ಅರ್ಜೆಂಟ್ ಇಲ್ಲ. ಅದು ತಾಳ್ಮೆಯಿಂದ ಇರೋ DC-ನ ನಾನು ಕೆಲವರಲ್ಲಿ ಅವರೊಬ್ಬರು ನೋಡಿದ್ದೀನಿ. ಅದೃಷ್ಟ ಫೋನ್ ಹೊಡಿತಾ ಇಲ್ಲ. ಅಧ್ಯಕ್ಷರಾದ ಸನ್ಮಾನ್ಯ ಮೋದಿಯವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಮಾಜಿ ಕೇಂದ್ರ ಸಚಿವರು, ಹಾಲಿ ಲೋಕಸಭಾ ಸದಸ್ಯರೂ ಆದ ಶ್ರೀ ಎಚ್ ಮುನಿಯಪ್ಪ ಸಾಹೇಬ್ರೆ, ಸ್ಥಳೀಯ ಪಾರ್ಕ್ ಡೆವಲಪ್ಮೆಂಟು ಬಹುಮುಖ್ಯವಾಗಿ ಅದರಲ್ಲಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಈ ಕಟ್ಟಡದ ಮೂಲಕ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಜನರಿಗೆ ಎಲ್ಲ ಸೌಕರ್ಯ, ಮೂಲಭೂತ ಸೌಕರ್ಯ ವ್ಯವಸ್ಥೆ, ಇನ್ನಿತರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾಂದಿಯಾಗಲಿ ಅಂತ ಆಶಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಒಳ್ಳೆಯದು.